ಹಲೋ ಫ್ರೆಂಡ್ಸ್, ನಾನು ರೂಪಾ. ಎಲ್ಲರಿಗೂ ಕಲಿಕೆಗಾಗಿ ರೂಪಾ ಫ್ಯಾಷನಿಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾನು ಬ್ಲೌಸ್ನಲ್ಲಿ ಶೋಲ್ಡರ್ ಡ್ರಾಪ್ ಏನಕ್ಕಾಗತ್ತೆ ಅಂದರೆ ಭುಜ ಜಾರೋದು ಏನಕ್ಕೆ ಈ ಸಮಸ್ಯೆ ಬರುತ್ತೆ, ಆ ಸಮಸ್ಯೆಗೆ ಯಾವ ರೀತಿ ಪರಿಹಾರ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ಹೇಳ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಡೆ ತನಕ ನೋಡಿ. ನೀವು ಏನಾದ್ರು ಮಿಡ್ಲಲ್ಲಿ ಸ್ಕಿಪ್ ಮಾಡಿ ನೋಡಿದ್ರೆ ನಿಮ್ಗೇನು ಅರ್ಥ ಆಗಲ್ಲ ಅಂತ ಅನ್ಕೊತೀನಿ ಫ್ರೆಂಡ್ಸ್. ಅದಕ್ಕೋಸ್ಕರ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಡೆ ತನಕ ನೋಡಿ. ಫ್ರೆಂಡ್ಸ್, ಬ್ಲೌಸ್ನಲ್ಲಿ ಏನಕ್ಕೆ ಶೋಲ್ಡರ್ ಜಾರತ್ತೆ ಅಂದರೆ ಫ್ರೆಂಡ್ಸ್ ನೋಡಿ, ಬ್ಲೌಸ್ದು ಡೀಪ್ ಎಷ್ಟಿರುತ್ತೆ ಅದಕ್ಕೆ ತಕ್ಕಂತೆ ಭುಜದ ಅಗಲನ ಇಟ್ಕೋಬೇಕು. ನಾವು ಬ್ಲೌಸ್ನ ಡೀಪ್ಗೆ ತಕ್ಕಂತೆ ಭುಜದ ಅಗಲನ ಇಟ್ಕೊಂಡಿಲ್ಲ ಅಂದರೆ ಅದು ಯಾವುದೇ ಕಾರಣಕ್ಕೂ ಶೋಲ್ಡರ್ ಪ್ರಾಬ್ಲಮ್ ಅನ್ನೋದು ಸಾಲ್ವ್ ಆಗೋದೇ ಇಲ್ಲ. ಶೋಲ್ಡರ್ ಪ್ರಾಬ್ಲಮ್ ಬರೋದೇ ಅದಕ್ಕೆ ಡೀಪ್ಗೆ ತಕ್ಕಂತೆ ನಾವು ಶೋಲ್ಡರ್ನ ಇಟ್ಕೊಂಡಿರಲ್ಲ. ಹಾಗಾದರೆ ಬನ್ನಿ, ಈಗ ಎಷ್ಟು ಡೀಪ್ ಇದ್ದರೆ, ಬ್ಲೌಸ್ ಡೀಪ್ ಎಷ್ಟಿದ್ರೆ ಅದಕ್ಕೆ ಎಷ್ಟು ಶೋಲ್ಡರ್ನ ಇಟ್ಕೋಬೇಕು ಅನ್ನೋದನ್ನು ಒಂದು ಸಿಂಪಲ್ ಕ್ಯಾಲ್ಕುಲೇಷನಲ್ಲಿ ಹೇಳ್ಕೊಡ್ತೇನೆ. ನೀವು ಇದೇ ಮೆಥಡ್ನ ಫಾಲೋ ಮಾಡೋದ್ರಿಂದ ಭುಜ ಜಾರೋ ಸಮಸ್ಯೆ ಬರೋದೇ ಇಲ್ಲ ಫ್ರೆಂಡ್ಸ್. ಈಗ ನೋಡಿ, ಉದಾಹರಣೆಗೆ ಭುಜದ ಅಗಲ 14 ಇಂಚಿದೆ ಅಂತ ಅಂದ್ಕೊಳ್ಳೋಣ. ಬ್ಲೌಸ್ದು ಬ್ಯಾಕ್ ನೆಕ್ಕು 10 ಇಂಚಿದೆ ಅಂತ ಅಂದ್ಕೊಳ್ಳೋಣ. 10 ಇಂಚು ಡೀಪ್ ಇದ್ದರೆ ಭುಜದ ಅಗಲ 14 ಇಂಚಿದೆ. ಹಾಗಾದರೆ ಈಗ ಬ್ಲೌಸ್ನಲ್ಲಿ ಈಗ ಇಲ್ಲಿ ಬರೆದು ತೋರಿಸ್ತೇನೆ. ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟು ಇಟ್ಕೋಬೇಕು ಅನ್ನೋದೊಂದು ನಿಮ್ಗೆ ಸರಿ ಗೊತ್ತಾಗ್ಬಿಟ್ರೆ ಬ್ಲೌಸ್ನಲ್ಲಿ ಭುಜ ಜಾರೋ ಸಮಸ್ಯೆ ಬರೋದೇ ಇಲ್ಲ ಫ್ರೆಂಡ್ಸ್. ಈಗ ಭುಜದ ಅಗಲ 14 ಇಂಚಿದೆ, ಅದರದ್ದು ಅರ್ಧ ತಗೋಬೇಕು. ಅದರದ್ದು ಅರ್ಧ ಅಂದರೆ 7 ಇಂಚು. ಈಗ ನೋಡಿ, ಬ್ಯಾಕ್ ನೆಕ್ಕು 0 ಇದ್ದರೆ ಮೀನ್ಸ್ ಡೀಪೇ ಇಲ್ಲ, ಇಲ್ಲಿ ಡೀಪೇ ಇಲ್ಲ. ಈ ರೀತಿಲಿದ್ದಾಗ ಏನಿದು ಭುಜ ಇದೆ, ಭುಜದ ಅರ್ಧ 7 ಇಂಚು, ಅದಷ್ಟನ್ನೇ ತಗೋಬೇಕು. ಒಂದು ವೇಳೆ ಏನಾದರೂ ಬ್ಯಾಕ್ ನೆಕ್ ಡೀಪು 1 ಇಂಚ್ ಆದರೆ ಆವಾಗ್ಲೂ 7 ಇಂಚೇ ಇಟ್ಕೊಳ್ಳಿ. 1 ಇಂಚ್ ಡೀಪಿಗೆಲ್ಲ ಏನು ಭುಜ ಜಾರೋ ಸಮಸ್ಯೆ ಬರೋದಿಲ್ಲ. ಹಾಗಾಗಿ 7ನೇ ಇಟ್ಕೋಬೇಕು. ಇದು ಡೀಪ್ ನೆಕ್ಕಿಗೆ ಇದ್ದಾಗ ಮಾತ್ರ ಇದನ್ನು ಅಪ್ಲೈ ಮಾಡಬೇಕು. ನೆಕ್ಸ್ಟು ಈಗ 2 ಇಂಚ್ ಡೀಪ್ ಆಯಿತು, ಆವಾಗ ಇದರಲ್ಲಿ 1/4 ಇಂಚನ್ನ ಕಳಿಬೇಕು. 7ರಲ್ಲಿ 1/4 ಇಂಚನ್ನ ಕಳೆದ್ರೆ 6.75 ಇಂಚ್ ಸಿಗುತ್ತೆ. ಒಂದು ವೇಳೆ ಡೀಪು 2 ಇಂಚಿದ್ರೆ, ಡೀಪು ಒಂದು ವೇಳೆ 3 ಇಂಚಿದ್ರೆ ಆಗ ಏನು ಮಾಡಬೇಕು, 7 ಇಂಚಲ್ಲಿ ಅರ್ಧ ಇಂಚನ್ನ ಕಳಿಬೇಕು, ಅಂದರೆ 6.25. ಅದೇ ರೀತಿ 4 ಇಂಚಿದ್ರೆ 3/4 ಇಂಚನ್ನ ಕಳಿಬೇಕು, 6.25. 5 ಇಂಚ್ ಡೀಪಿಗೆ 1 ಇಂಚನ್ನ ಕಳಿಬೇಕು, 6. 6 ಇಂಚ್ ಡೀಪ್ ಇದ್ದರೆ 1/4 ಇಂಚನ್ನ ಕಳಿಬೇಕು, 5.75. 7 ಇಂಚ್ ಡೀಪ್ ಇದ್ದರೆ 1.5 ಇಂಚನ್ನ ಕಳಿಬೇಕು, 5.25. 8 ಇಂಚ್ ಇದ್ದರೆ 1.75 ಇಂಚನ್ನ ಕಳಿಬೇಕು, 5.25. 9 ಇಂಚ್ ಡೀಪ್ ಇದ್ದರೆ 2 ಇಂಚನ್ನ ಕಳಿಬೇಕು, 5 ಇಂಚು. ನೆಕ್ಸ್ಟ್ ಈಗ ನಮ್ಮದು ಇರೋದು 10 ಇಂಚ್ ಡೀಪು. 10 ಇಂಚ್ ಡೀಪ್ ಇದ್ದರೆ ಏನು ಭುಜದ ಅಗಲ 14 ಇಂಚಿದೆ, ಅದರಲ್ಲಿ ಅರ್ಧ ತೆಕ್ಕೊಂಡು 2 ಇಂಚ್ವರೆಗೂ ಕಳೆದಿದ್ದೀವಿ, ಅಂದರೆ ನಮಗೆ 5 ಇಂಚ್ ಸಿಕ್ಕಿದೆ. ಈ ರೀತಿ 2 ಇಂಚಷ್ಟು ಕಳೆದಾದ್ಮೇಲೆ ಇನ್ನೂ ಡೀಪ್ ಇದೆ. ಈಗ ಏನು 10 ಇಂಚಿದೆ ಅಂಥೇಳಿ ಮತ್ತೆ 7 ಮೈನಸ್ 2.25 ಇಂಚು, 4.75 ಇಂಚು, ಆ ರೀತಿಲಿ ಕಳ್ಕೊಂಡು ಹೋಗ್ತಾ ಇರಬಾರ್ದು. ಆ ಥರ ಆದಾಗ ಬ್ಲೌಸು ಇಲ್ಲಿ ಈ ಥರ ಹಿಂಗೆ ಎಳಿಲಿಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ. ಹಾಗಾಗಿ ಮ್ಯಾಕ್ಸಿಮಮ್ 2 ಇಂಚ್ ತನಕ ಭುಜನ ಕಳಿಬೋದು. ಇನ್ನು ಇದ್ರ ಮೇಲೆ ಬರುವಂಥ ಡೀಪ್ ಈಗ 10, 11, 12 ಆ ರೀತಿಲಿ ಡೀಪ್ ಇದ್ದರೆ 5 ಇಂಚನ್ನೇ ಇಟ್ಕೋಬೇಕು. ಅದ್ರ ಮೇಲೆ ಇನ್ನು ಮತ್ತೆ ಇದ್ರ ಮೇಲೆ ಕಳೀತಾ ಹೋಗಬಾರ್ದು. ಅಂದರೆ 2 ಇಂಚ್ ತನಕ ಕಳಿಬೋದು, ಅದ್ರ ಮೇಲೆ ಕಳೀಲಿಕ್ಕೆ ಹೋಗಬಾರ್ದು. ಈಗ ನೋಡಿ, ಏನಾದರೂ 6 ಇಂಚ್ ಡೀಪ್ ಇತ್ತು, 6 ಇಂಚ್ ಡೀಪ್ ಇದ್ದರೆ ಭುಜದ ಅಗಲ ಎಷ್ಟಿದೆ ಅದನ್ನು ಅರ್ಧ ತಗೊಳ್ಳಿ, ಅದರಲ್ಲಿ 1/4 ಇಂಚನ್ನ ಕಳೀರಿ, 5.25 ಇಂಚ್ ಬರುತ್ತೆ. ಇಲ್ಲಿಂದ ಇಲ್ಲಿಗೆ 5.25 ಇಂಚನ್ನ ಇಟ್ಕೋಬೇಕು. ಹಾಗಾಗಿ ನೀವು ಇದನ್ನು ಸರಿಯಾಗಿ ತಿಳ್ಕೋಬೇಕು. ನಿಮಗೆ ಎಷ್ಟು ಡೀಪಿಗೆ ಎಷ್ಟು ಭುಜದ ಅಗಲನ ಇಟ್ಕೋಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂದರೆ ಬ್ಲೌಸಲ್ಲಿ ಭುಜ ಜಾರೋ ಸಮಸ್ಯೆ ಬಂದೇ ಬರುತ್ತೆ. ಈಗ ನೋಡಿ, ನಮ್ಮದು 10 ಇಂಚು ಡೀಪ್ ಇದೆ, ಅಂದರೆ 5ನ್ನೇ ತಗೋಬೇಕು. ಇಲ್ಲಿಂದ ಇಲ್ಲಿಗೆ 5 ಇಂಚನ್ನ ಇಟ್ಕೋಬೇಕು. ಇಲ್ಲಿಂದ ಇಲ್ಲಿಗೆ 5 ಇಂಚನ್ನ ಇಟ್ಕೊಂಡಿದ್ದೀವಿ. ಪುನಃ ಇಲ್ಲಿ ಹೊಲಿಗೆ ಅಂಶ ಬೇಕಲ್ಲ, ಸೊ 5.25 ಅಂತ ನೇರ ಇಟ್ಕೊಂಡ್ರೂ ನಡೆಯುತ್ತೆ. ಆಗ ಈ ರೀತಿಲಿ ಬರುತ್ತೆ. ಇಲ್ಲ ಇಲ್ಲಿ 5 ಇಂಚೆ ಇಟ್ಕೊತೀನಿ, ಆಮೇಲೆ ಈ ರೀತಿಲಿ ಡಾಟೆಡ್ ಲೈನ್ಸ್ ಹಾಕೊತೀನಿ ಅಂದರೆ ಅದು ನಿಮಗೆ ಬಿಟ್ಟಿದ್ದು. ಈಗ ನೋಡಿ, ಇಲ್ಲಿಂದ ಇಲ್ಲಿಗೆ 5.25 ಇಂಚಿದೆ. ನೋಡಿ, ನಾನು ಇನ್ನೊಂದು ಬರೆದು ತೋರಿಸ್ತೇನೆ, ಕನ್ಫ್ಯೂಸ್ ಆಗಬೇಡಿ. ಈಗ ನೋಡಿ, ಇಲ್ಲಿಂದ ಇಲ್ಲಿಗೆ ಏನು ಈ 5 ಇಂಚಿದೆ, 5 ಇಂಚು ಪ್ಲಸ್ ಹೊಲಿಗೆ ಅಂಶ ಅರ್ಧ ಇಂಚು, 5.25 ಇಂಚು. ಈಗ ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ. ಈಗ ಇಲ್ಲಿ ನಾವು ಎಷ್ಟು ಇಟ್ಕೊಂಡಿದ್ದೀವಿ ಅಷ್ಟನ್ನೇ ಕಂಕುಳನ್ನು ಇಟ್ಕೋಬೇಕು. ಇದು ಸ್ಟ್ಯಾಂಡರ್ಡು. ಇಲ್ಲಿ ಎಷ್ಟು ಇಟ್ಕೊತೀವಿ ಅಷ್ಟೇ ಇಲ್ಲಿ ಇಟ್ಕೊಳ್ಳೋದು.
ಒಂದು ವೇಳೆ ಏನಾದರೂ ಇಲ್ಲಿ ಆರ್ಮೋಲ್ ಏನಾದರೂ ಟೈಟ್ ಆಗ್ತಾ ಇದೆ, ಲೂಸ್ ಆಗ್ತಾ ಇದೆ, ಅದ್ರ ಸಮಸ್ಯೆ ಬರ್ತಾ ಇದೆ ಅಂದರೆ ಅದಕ್ಕೆ ಆಲ್ರೆಡಿ ನಾನು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆರ್ಮೋಲ್ ಏನಾದರೂ ಟೈಟು ಅಥವಾ ಲೂಸು ಆ ಥರ ಪ್ರಾಬ್ಲಮ್ ಇದ್ದರೆ ಯಾವ ರೀತಿಲಿ ಆ ಸಮಸ್ಯೆನ ಬಗೆಹರಿಸ್ಕೊಳ್ಳೋದು ಅಂತ. ಹಾಗಾಗಿ ನೀವು ಒಮ್ಮೆ ಆ ವಿಡಿಯೋನ ನೋಡಿ, ಆವಾಗ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಆರ್ಮೋಲಲ್ಲಿ ಏನಾದರೂ ಪ್ರಾಬ್ಲಮ್ ಬಂದರೆ ಅದನ್ನು ಯಾವ ರೀತಿಲಿ ಸರಿ ಮಾಡ್ಕೊಳ್ಳೋದು ಅಂತ. ಈಗ ನೋಡಿ, ನಾವು 10 ಇಂಚ್ ಡೀಪ್ಗೆ ಇದಿಷ್ಟನ್ನ ತಗೊಂಡಿದ್ದೀವಿ. ಈಗ ಇದು 10 ಇಂಚಿಂದು ಡೀಪು. ಇಲ್ಲಿ ಎಷ್ಟು ಇಟ್ಕೋಬೇಕು, ಇಲ್ಲಿ ಕುತ್ತಿಗೆ ಅಗಲ ಎಷ್ಟು ಇಟ್ಕೋಬೇಕು, ಇದು ಸುಮಾರು ಜನದ್ದು ಪ್ರಶ್ನೆ. ಇಲ್ಲೆಷ್ಟು ತೊಗೋಬೇಕು, ಇಲ್ಲೆಷ್ಟು ತೊಗೋಬೇಕು ಅಂತ. ನೋಡಿ, ಯಾವುದು ಸ್ಟ್ಯಾಂಡರ್ಡ್ ಇಲ್ಲ. ಏನಕ್ಕೆ ಅಂದರೆ ಎಲ್ಲವೂ ಕಸ್ಟಮರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟಕ್ಕೆ ಇದಿಷ್ಟೇ ಇಟ್ಕೋಬೇಕು, ಇದಿಷ್ಟಕ್ಕೆ ಇದಿಷ್ಟೇ ಇಟ್ಕೋಬೇಕು ಅಂತ ಬ್ಲೌಸಲ್ಲಿ ಯಾವುದೂ ಮೆಷರ್ಮೆಂಟ್ ಆ ಥರ ಪಕ್ಕ ಇಲ್ಲ ಫ್ರೆಂಡ್ಸ್. ನೀವು ನಿಜವಾಗ್ಲೂ ಅದನ್ನು ತಿಳ್ಕೊಬೇಕು ಫಸ್ಟು. ಈಗ ಇಲ್ಲಿಗೆ ಇಷ್ಟೇ ತೊಗೋಬೇಕು, ಇಲ್ಲಿಗೆ ಇಷ್ಟೇ ತೊಗೋಬೇಕು, ಆ ರೀತಿಲಿ ಬ್ಲೌಸ್ ಇಲ್ಲ. ಏನಕ್ಕೆ ಅಂದರೆ ಕೆಲವರು ಈ ಪಟ್ಟಿ ಅಗಲನ ಕಡಿಮೆ ಬೇಕು ಕೇಳ್ತಾರೆ, ಕೆಲವರು ಜಾಸ್ತಿ ಬೇಕು ಕೇಳ್ತಾರೆ. ಸೊ ಅದು ಫುಲ್ಲಿ ಕಸ್ಟಮರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವರು ಕುತ್ತಿಗೆ ಈ ಥರ ಕ್ಲೋಸ್ ನೆಕ್ ಥರ ಹತ್ರ ಬರುವಷ್ಟು ಪಟ್ಟಿ ಅಗಲ ಬೇಕು ನಮಗೆ ಕೇಳ್ತಾರೆ. ಇನ್ನು ಕೆಲವರು ಇಲ್ಲಿ ಕುತ್ತಿಗೆ ಹತ್ರ ಬ್ರಾಡಾಗಿರಬೇಕು ಅಂತ ಕೇಳ್ತಾರೆ. ಈ ರೀತಿಲಿದ್ದಾಗ ಇದಕ್ಕಿಷ್ಟೇ ತೊಗೋಬೇಕು, ಇದಕ್ಕಿಷ್ಟೇ ತೊಗೋಬೇಕು ಅಂತ ಹೇಳಿ ಹೇಳಲಿಕ್ಕೆ ಬರಲ್ಲ. ಸಾಮಾನ್ಯವಾಗಿ ಏನು ಈ ಪಟ್ಟಿ ಅಗಲ ಇದೆ ನೋಡಿ, ಈ ಪಟ್ಟಿ ಅಗಲ ಸ್ಟಿಚಿಂಗ್ ಆದಮೇಲೆ ಫಿನಿಶಿಂಗು 2.5 ಇಂಚು ಬರೋದು ಸ್ಟ್ಯಾಂಡರ್ಡ್. ಓಕೆನಾ? ಸಾಮಾನ್ಯವಾಗಿ ಈ ಪಟ್ಟಿ ಸ್ಟಿಚಿಂಗ್ ಎಲ್ಲ ಆದಮೇಲೆ 2.5 ಇಂಚು ಬರುವಷ್ಟು ಇಟ್ಕೊಳ್ಳೋದು ಅದು ಸ್ಟ್ಯಾಂಡರ್ಡ್ ಪಟ್ಟಿಯ ಅಗಲ. ಕೆಲವರು ನಮ್ಗೆ ಇಷ್ಟ 2.5 ಇಂಚಿನ ಪಟ್ಟಿ ಬೇಡ, 2 ಇಂಚೇ ಸಾಕು ಹೇಳ್ತಾರೆ. ಇನ್ನು ಕೆಲವರು ಇಲ್ಲ, ನಮಗೆ ಪಟ್ಟಿ ಅಗಲ ಸ್ವಲ್ಪ ಈ ಥರ ದೊಡ್ಡದಿರಲಿ, ನಮಗೆ 3 ಇಂಚ್ ಬೇಕು ಹೇಳ್ತಾರೆ. ಈ ಥರ ಇದ್ದಾಗ ಇಲ್ಲ, ನಾವು ಕಲಿಕೆಗಾಗಿ ರೂಪ ಫ್ಯಾಷನ್ ಚಾನಲಲ್ಲಿ ನೋಡಿದ್ದೀವಿ, ಅವ್ರು ಇಲ್ಲಿ ಇದಕ್ಕೆ ಇಷ್ಟು ಇಟ್ಕೋಬೇಕು ಅಂತ ಹೇಳಿದ್ದಾರೆ, ಇದಕ್ಕೆ ಇಷ್ಟು ಇಟ್ಕೋಬೇಕು ಅಂತ ಹೇಳಿದ್ದಾರೆ. ಅದು ವರ್ಕೌಟ್ ಆಗಲ್ಲ. ಕಸ್ಟಮರ್ ಏನು ಕೇಳ್ತಾರೆ ನಾವು ಅದ್ರ ಮೇಲೆ ಡಿಪೆಂಡ್ ಆಗಬೇಕು. ಬಟ್ ಈಗ ನೋಡಿ, ನಮಗೇನಾದರೂ ಇಲ್ಲಿ ಫಿನಿಶಿಂಗ್ ಆದಮೇಲೆ ಬ್ಲೌಸಿನ ಪಟ್ಟಿ ಏನಿದು ಶೋಲ್ಡರ್ ಪಟ್ಟಿ ಇದೆಯಲ್ಲ, ಇದು ನಮಗೆ 2.5 ಇಂಚು ಬೇಕು ಅಂತ ಅಂದ್ಕೊಳ್ಳಿ. ಆ ಥರ 2.5 ಇಂಚು ಬೇಕು ಅಂದಾಗ ಇದಕ್ಕೆ 3/4 ಇಂಚು ಹೊಲಿಗೆ ಅಂಶನ ಸೇರಿಸ್ಕೊಳ್ಳಿ. ಅಂದರೆ 3/4 ಇಂಚ್ ಆಯಿತು. ಇಲ್ಲಿಗೆ 3/4 ಇಂಚಿಗೆ ಮಾರ್ಕನ್ನ ಮಾಡಬೇಕು, ಇಲ್ಲಿಂದ ಇಲ್ಲಿಗೆ. ಈಗ ಇಲ್ಲಿ ಏನು ರಿಮೈನಿಂಗ್ ಉಳ್ಕೊಂತು ನೋಡಿ, ಈಗ ಇಲ್ಲಿ 3/4 ಇಂಚ್ ಅಂದರೆ 2/4 ಇಂಚು ರಿಮೈನಿಂಗ್ ಉಳ್ಕೊಂಡಿದ್ದು. ಈ 2/4 ಕುತ್ತಿಗೆಯ ಅಗಲ ಆಗಿರುತ್ತೆ. ಸಾಮಾನ್ಯವಾಗಿ ನಾವು ಸ್ಟ್ಯಾಂಡರ್ಡ್ ಇಷ್ಟನ್ನೇ ತೊಗೊಳ್ಳೋದು, ಅದು ಸ್ಟ್ಯಾಂಡರ್ಡು. ಕಸ್ಟಮರ್ ಏನಾದರೂ 2 ಇಂಚ್ ಬೇಕು ಅಂತ ಹೇಳಿದ್ರ, 2 ಇಂಚ್ ಬೇಕು ಅಂತ ಹೇಳಿದಾಗ ಇದಕ್ಕೆ 3/4 ಇಂಚಿನ ಹೊಲಿಗೆ ಅಂಶನ ಸೇರಿಸ್ಕೊಳ್ಳಿ, 2/4 ಆಗುತ್ತೆ. ಆಗ ಇಲ್ಲಿ 2/4ನ ಇಟ್ಕೋಬೇಕು, ಇಲ್ಲಿಗೆ 2/4 ಇಂಚಿನ ಇಟ್ಕೋಬೇಕು, ಇಲ್ಲೂ 2/4 ಇಂಚಿನ ಇಟ್ಕೋಬೇಕು, ಇಲ್ಲೂ 2/4 ಇಂಚಿನ ಇಟ್ಕೋಬೇಕು. ಈ ರೀತಿ ಇದು ಡಿಪೆಂಡ್ಸು, ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ನೋಡಿ, ಈಗ ಇಲ್ಲಿಂದ ಇಲ್ಲಿಗೆ ಇಲ್ಲಿ ಮತ್ತೆ ಇನ್ನೊಂದು ಬರೀತೇನೆ, ನನಗೆ ನೀವು ಕನ್ಫ್ಯೂಸ್ ಆಗಬಾರ್ದು ಅನ್ನೋದೊಂದೇ ನಂದು ಇಂಟೆನ್ಷನ್ ಅಷ್ಟೇ. ಈಗ ಇಲ್ಲಿ ಈ ರೀತಿಲಿ 1/2 ಇಂಚಿಗೆ ಭುಜನ ಇಳಿಸ್ಬೇಕು. ಅದು ಎಲ್ಲಿವರೆಗೆ ಡೀಪ್ ಇದ್ದರೆ, ಒಂದು 7 ಇಂಚು ತನಕ ಡೀಪ್ ಇದ್ದರೆ, 7ರಿಂದ 8 ಇಂಚು ತನಕ ಡೀಪ್ ಇದ್ದರೆ ಈ ರೀತಿಲಿ 1/2 ಇಂಚನ್ನ ಇಲ್ಲಿ ಇಳಿಸ್ಬೇಕು. ಒಂದು ವೇಳೆ 9 ಇಂಚ್ ಮೇಲೆ ಡೀಪ್ ಹೋಗ್ತಾ ಇದೆ, 9 ಇಂಚ್ ಮೇಲೆ ಡೀಪ್ ಹೋಗ್ತಾ ಇದೆ ಅಂದರೆ ಇಲ್ಲಿಂದ ಇಲ್ಲಿಗೆ 1/4 ಇಂಚಷ್ಟು ಮಾರ್ಕ್ ಮಾಡಿ ಈ ರೀತಿಲಿ ಲೈನನ್ನು ಹಾಕ್ಕೊಂಡು ಕಟ್ ಮಾಡ್ಕೋಬೇಕು. ಈ ರೀತಿಲಿ ಕಟ್ ಮಾಡ್ಕೊಳ್ಳೋದ್ರಿಂದ ಆ ಭುಜ ಈ ರೀತಿಲಿ ಜಾರೋ ಸಮಸ್ಯೆನ ನಾವು ಅವಾಯ್ಡ್ ಮಾಡ್ಬೋದು. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾನು ನಿಮಗೆ ಮೇಯ್ನಾಗಿ ತಿಳಿಸ್ಕೊಡ್ತಾ ಇರೋದೇನು ಅಂದರೆ, ಭುಜ ಜಾರೋ ಸಮಸ್ಯೆ ಏನಕ್ಕೆ ಬರುತ್ತೆ, ಡೀಪ್ ಎಷ್ಟಿರುತ್ತೆ ಅದಕ್ಕೆ ತಕ್ಕಂತೆ ಭುಜದ ಅಗಲನ ಇಟ್ಕೋಬೇಕು. ಆ ರೀತಿಲಿ ಇಟ್ಕೊಂಡಿಲ್ಲ ಅಂದಾಗ ಈ ಸಮಸ್ಯೆ ಬರುತ್ತೆ. ಈಗ ಬ್ಲೌಸ್ದು ಮೆಜರ್ಮೆಂಟ್ ಚಾರ್ಟ್ ಎಲ್ಲ ಒಂದು ಸ್ಟ್ಯಾಂಡರ್ಡ್ ಚಾರ್ಟ್ ಇರುತ್ತೆ, ಅಲ್ಲಿ ಏನೋ ಇಷ್ಟು ಡೀಪಿಗೆ ಇಷ್ಟು ಭುಜ ಇಟ್ಕೋಬೇಕು ಅಂತ ಇರುತ್ತೆ, ಅಥವಾ ಇಷ್ಟು ಡೀಪ್ ಅಂತ ಹೇಳೇ ಇರಲ್ಲ, ಇಷ್ಟು ಭುಜ ಅಂತ ಹೇಳಿಬಿಟ್ಟಿರ್ತಾರೆ. ನೀವು ಎಲ್ಲ ಡೀಪಿಗೂ ಅದನ್ನೇ ಅಪ್ಲೈ ಮಾಡ್ಕೊಂಡು ಹೋದರೆ ಸರಿ ಬರಲ್ಲ. ಹಂಗಾಗಿ ಬ್ಲೌಸಲ್ಲಿ ಇಷ್ಟಕ್ಕಿದೆ ಇದೆ ಇದೆ ಪಕ್ಕ ಇಲ್ಲವೇ ಇಲ್ಲ. ಏನಕ್ಕೆ ಅಂದರೆ ಒಬ್ರೊಬ್ರದ್ದು ಬಾಡಿ ಮೆಜರ್ಮೆಂಟು ಒಂದೊಂದು ರೀತಿಲಿದೆ, ಒಬ್ರೊಬ್ರದ್ದು ಒಂದೊಂದು ದೇಹಾಕೃತಿ ಬೇರೆ ಬೇರೆ ಇದೆ. ಹಾಗಾಗಿ ಬ್ಲೌಸ್ನಲ್ಲಿ ಈ ಥರ ಸಣ್ಣ ಪುಟ್ಟ ಚೇಂಜಸ್ಸನ್ನು ನಾವು ಮಾಡ್ಕೊಳ್ಳೇಬೇಕು. ಫ್ರೆಂಡ್ಸ್ ನೋಡಿ, ಈ ವಿಡಿಯೋನಲ್ಲಿ ನಾನು ಎಷ್ಟು ಡೀಪ್ ಇದ್ದರೆ ಅದಕ್ಕೆ ಎಷ್ಟು ಭುಜದ ಅಗಲನ ಇಟ್ಕೋಬೇಕು ಅನ್ನೋದನ್ನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದೇನೇ ಭುಜದ ಅಗಲದ್ದು ಫಾರ್ಮುಲಾ. ನೀವು ಇದನ್ನು ಸರಿಯಾಗಿ ತಿಳ್ಕೊಬಿಟ್ರೆ ಎಷ್ಟೇ ಡೀಪ್ ಇದ್ರೂ ಆರಾಮಾಗಿ ಬ್ಲೌಸನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿ ಮಾರ್ಕಿಂಗ್ ಮಾಡ್ಕೊಂಡು ಕಟ್ ಮಾಡ್ಕೋಬೋದು. ಫಿಟ್ಟಿಂಗಲ್ಲಿ ಏನೂ ಪ್ರಾಬ್ಲಮ್ ಬರಲ್ಲ. ನಿಮ್ಗೆ ಇದೇ ಗೊತ್ತಿಲ್ಲ ಅಂತಂದರೆ ಯಾವುದೋ ಡೀಪಿಗೆ ಎಷ್ಟೋ ಭುಜನ ಇಟ್ಕೊಂಡ್ರೆ ಜಾರೋ ಸಮಸ್ಯೆ ಬಂದೇ ಬರುತ್ತೆ. ಅಥವಾ ಡೀಪ್ ಜಾಸ್ತಿ ಆಗ್ತಾಯಿದೆ ಅಂತ ಇದನ್ನು ತುಂಬ ಕಡಿಮೆ ಇಟ್ಕೊಬಿಟ್ರು ಈ ಥರ ಎಳಿಲಿಕ್ಕೆ ಶುರು ಆಗುತ್ತೆ.
ಬಟ್ಟೆನೇ ಇರಲ್ಲ ನೋಡಿ ಈ ಕಡೆ ಮೇಲೆ ಬರಲಿಕ್ಕೆ, ಆ ಥರ ಪ್ರಾಬ್ಲಮ್ನು ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನೀವು ಇದನ್ನು ಈ ಸ್ಟೆಪ್ಸನ್ನು ಫಾಲೋ ಮಾಡೋದ್ರಿಂದ ಈ ಭುಜ ಸಮಸ್ಯೆ ಅನ್ನೋದನ್ನು ಆರಾಮ್ಸೆ ಬಗೆಹರಿಸ್ಬೋದು. ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ವಿಡಿಯೋ ಹೇಗೆ ಬಂದಿದೆ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಇದುವರೆಗೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕಡೆ ತನಕ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.